ನಮಸ್ಕಾರ ವೀಕ್ಷಕರೇ, GS5 ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಅಪೂರ್ವ. ಪರಮಾನಂದವಾಡಿ ಪಾರ್ಟಿಗೆ ಹೋದವನು ಶವವಾಗಿ ಬಿದ್ದಿದ್ದ. ಹೌದು, ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಯುವಕರೋರ್ವರು ಸೇರಿ ಪಾರ್ಟಿ ಮಾಡಿದ್ದಾರೆ. ನಿನ್ನೆ ರಾತ್ರಿ ಇಬ್ಬರು ಗೆಳೆಯರು ಕೂಡಿ ಪಾರ್ಟಿ ಮಾಡಿದ್ದಾರಂತೆ. ಆದರೆ ಬೆಳಿಗ್ಗೆ ನೋಡಿದರೆ ಗೆಳೆಯನ ಕುತ್ತಿಗೆ ಭಾಗದಲ್ಲಿ ಚಾಕು ಇರಿಯಲಾಗಿದೆ. ಇದು ಕೊಲೆ ಅಥವಾ ಆತ್ಮಹತ್ಯೆ ಎನ್ನುವುದು ಪೊಲೀಸ್ ತನಿಖೆ ಬಳಿಕ ಸತ್ಯಾಂಶ ಹೊರಬೀಳಲಿದೆ. ಕೊಲೆಯಾದ ಮಹೇಶನ ಸಹೋದರ. ಹೌದು, ಇಂದು ಬೆಳ್ಳಂಬೆಳಿಗ್ಗೆ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿಯಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದು ಹೋಗಿದೆ. ಪರಮಾನಂದವಾಡಿ ಗ್ರಾಮದ ಮಹೇಶ ಗುಂಡು ರಾಜು ಪಟ್ಟಣಕೂಡಿ 26 ವಯಸ್ಸು ಎಂಬ ಯುವಕನಿಗೆ ಕುತ್ತಿಗೆ ಭಾಗದಲ್ಲಿ ಚಾಕು ಇರಿದಿದ್ದರ ಪರಿಣಾಮ ಮಹೇಶ್ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಮಹೇಶನನ್ನ ಕೊಲೆ ಮಾಡಿದ್ದಾರೆ ಎಂದು ಸಂಶಯ ವ್ಯಕ್ತಪಡಿಸಿದ ಮಹೇಶನ ಸಹೋದರ ಉಮೇಶ, ನಿನ್ನೆ ರಾತ್ರಿ ಮಹೇಶ್ ಹಾಗೂ ಆತನ ಗೆಳೆಯ ಬೆನೂರ ರಮೇಶ್ ಕೂಡಿ ಪಾರ್ಟಿ ಮಾಡಿದ್ದಾರೆ. ನಿನ್ನೆ ಇಬ್ಬರೂ ಸಹ ಮದ್ಯ ಸೇವನೆ ಮಾಡಿದ್ರಂತೆ. ನನ್ನ ಸಹೋದರ ಮಹೇಶ್ ನನ್ನ ರಮೇಶ್ ಕೊಲೆ ಮಾಡಿದ್ದಾನೆ ಎಂದು ಸಂಶಯ ವ್ಯಕ್ತಪಡಿಸಿದ ಸಹೋದರ ಉಮೇಶ್, ಮಹೇಶ್ ನನ್ನ ಯಾರಾದರೂ ಚಾಕುವಿನಿಂದ ಕೊಲೆ ಮಾಡಿದ್ದಾರೋ, ಮಹೇಶನೇ ಚಾಕುವಿನಿಂದ ಚುಚ್ಚಿಕೊಂಡಿದ್ದಾನು. ಪೊಲೀಸ್ ತನಿಖೆ ಬಳಿಕ ಸತ್ಯಾಂಶ ತಿಳಿಯಲಿದೆ. ಸ್ಥಳಕ್ಕೆ ಕುಡಚಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಡಚಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಬ್ಯೂರೋ ರಿಪೋರ್ಟ್ ಗಂಗಾಧರ್ ಶಿರಗಾವಿ, GS5 ಟಿವಿ ಕನ್ನಡ ನ್ಯೂಸ್, ರಾಯಬಾಗ. ರಾತ್ರಿ ಯಾರ್ಯಾರು ಇದ್ರು ಅವರು? ರಾತ್ರಿ ಬೆನೂರು ರಮೇಶ್ ಒಬ್ಬ, ಇವೊಬ್ರಿ ನಮ್ಮ ಅಣ್ಣ ಒಬ್ಬ. ಪಾರ್ಟಿ ಮಾಡ್ರಿ ಪಾರ್ಟಿ ಅಂದ್ರೆ ಫುಲ್ ಕುಡಿದ್ರು ಮಾತ್ರ. ಅಲ್ಲಿ ಕುಡಿದು ಮಾಡ್ಕೊಂಡು ನಾನು ಏನು ಯಾರ ಮ್ಯಾಗ ನಿಮ್ಗೆ ಸಂಶಯ ಐತಿ? ಸಂಶಯ ಇದ್ರೆ ಅವ್ನ ಮ್ಯಾಗ. ಯಾರ ಮ್ಯಾಗ? ಅವ್ರ ರಮೇಶ್ ಮ್ಯಾಗ ಸಂಶಯ ಐತಿ. ಹಾಂ, ಏನಂತ ಅವ ಮಾಡಿದಂತೇಳಿ? ಹಾಂ, ಆಯ್ತು. ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನು ಹೇಳ್ರು ನಿನಗೆ? ಅವ್ರು ಇದು ಮಾಡ್ತಂದಾರೆ. ನಿನಗೆ ಯಾವಾಗ ಗೊತ್ತಾಗ್ತದ? ನಿನಗೆ ಗೊತ್ತಾಯ್ತು ನಿಮ್ಮ ಅಜ್ಜಿ ನೋಡ್ರಿ ಪೈಲ? ನಮ್ಮ ಅಜ್ಜಿ ಪೈಲ ನೋಡಿ. ಹಾಂ, ಆಯ್ತು. ನಿನಗೆ ಗೊತ್ತಾದ್ಮೇಲೆ ಏನು ಮಾಡಿದ್ವಿ? ಬಂದು ನಮ್ಮ ಮನೆಗೆ. ಹಾಂ, ಎಷ್ಟು ಗಂಟೆಗೆ ಆಗಿತ್ತದ? ಅದು ಗೊತ್ತಿಲ್ಲ, 8 ಗಂಟೆಗೆ ಆಗಿತ್ತು. ನಾ ಬೆಳಗ್ಗೆ ನೋಡಿ ನಟ್ಟ. ಹಾಂ, ನಿಮ್ಗೆ ರಾತ್ರಿ ಏನು ಗೊತ್ತಾಗಿಲ್ಲ? ರಾತ್ರಿ ಏನು ಗೊತ್ತಿಲ್ಲ. ಓಕೆ. ನಿನ್ನ ಹೆಸರೇನ? ಉಮೇಶ್. ನಿಮ್ಮ ಅಣ್ಣನ ಹೆಸರೇನು? ಗುಂಡು.